ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಕನ್ನಡ ಜಾಗೃತಿ ಮುನ್ನುಡಿ ಮತ್ತು ಸಸಿ ನೆಡುವ ಕಾರ್ಯಕ್ರಮ. ಸೇಡಂ ತಾಲೂಕಿನ ಮೋತಕಪಲ್ಲಿ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಹಾಗೂ ತಾಲೂಕು ಘಟಕದ ವತಿಯಿಂದ ಕನ್ನಡ ಜಾಗೃತಿ ಮುನ್ನುಡಿ ಮತ್ತು ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಯಂಕು ನಾಯಕ್ ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮುಖ್ಯ ಗುರುಗಳಾದ ಬಸೀರುದ್ದೀನ್ ಅವರು ವಹಿಸಿಕೊಂಡಿದ್ದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಜಯ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷರಾದ ವರದಸ್ವಾಮಿ ಬಿ ಹಿರೇಮಠ, ಎಸ್ಡಿಎಂಸಿ ಅಧ್ಯಕ್ಷರಾದ ಬಿಚ್ಚಪ್ಪ ಪೂಜಾರಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಉಮೇಶ್ ದೇವರಹಳ್ಳಿ, ತಾಲೂಕು ಸಂಚಾಲಕರಾದ ವೆಂಕಟರೆಡ್ಡಿ ನೀಲಂ, ಗ್ರಾಮ ಘಟಕ ಅಧ್ಯಕ್ಷರಾದ ರಾಜು ರಸೂರ್, ಮುಚ್ಚಂದರ್ ರೆಡ್ಡಿ, ವಿಜಯಕುಮಾರ್ ಹುಗಾರ್ ಅವರು ಅತಿಥಿ ಸ್ಥಾನ ವಹಿಸಿದರು. ಈ ಕಾರ್ಯಕ್ರಮದ ನಿರ್ವಹಣೆಯನ್ನ ಸಹ ಶಿಕ್ಷಕರು ಮಹದೇವಪ್ಪ ಬಿ ಅವರು ನೆರವೇರಿಸಿದರು. ಮುದ್ದು ಮಕ್ಕಳೇ, ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಂದ್ರೆ, ನಮ್ಮಂತ ಸಂಘಟನೆ ಇರೋದು ಯಾಕಪ್ಪ ಅಂತಂದ್ರೆ ಕನ್ನಡ ಜಾಗೃತಿ ಮೂಡಿಸೋದಕ್ಕೋಸ್ಕರ. ಹಲವಾರು ಸಂಘಟನೆಗಳಿದೆ. ಆ ಸಂಘಟನೆಯಲ್ಲಿ ನಮ್ದೊಂದು ಸಂಘಟನೆ ಕನ್ನಡ ಜಾಗೃತಿ. ಕನ್ನಡ ಜಾಗೃತಿ ಯಾಕಪ್ಪ ಈಗ ನಮ್ಗೆ ಬೇಕು ಅಂತಂದ್ರೆ, ಈ ಭಾಗದಲ್ಲಿ ಯಾರು ಪ್ರತಿಯೊಬ್ಬರು ಮನೆಯಲ್ಲಿ ಕನ್ನಡ ಮಾತಾಡ್ತಾ ಇಲ್ಲ. ಎಲ್ಲರೂ ತೆಲುಗುಮಯ, ಎಕ್ಕಡ ಎನ್ನಡ ಹೌದಲ್ಲ, ಏಮಿತಿ ಎಂದಕ್ಕೂ ಇವೆಲ್ಲ ತೆಲುಗು ಭಾಷೆ ಬೇಕು, ಇಲ್ಲಂತಿಲ್ಲ, ವ್ಯವಹಾರಿಕವಾಗಿ ಬೇಕು ಹೊರತು ಇದು ಪೂರಾ ಮಾತೃಭಾಷೆ ಆಗ್ಬಾರ್ದು. ಭಾಷೆಗೆ ನಾವು ಯಾರು ವಿರೋಧ ಮಾಡೋದಲ್ಲ. ಭಾಷೆ ಎಲ್ಲ ಭಾಷೆನೂ ಕಲಿಬೇಕು, ಇಲ್ಲಂತಿಲ್ಲ. ಆದ್ರೆ ಮೊಟ್ಟ ಮೊದಲನೇ ಭಾಷೆ ನಮ್ಗೆ ಏನ್ ಬೇಕು? ಕನ್ನಡ. ಮತ್ತೆ ಅದೇ ಕನ್ನಡ ಎಲ್ಲ ಅಂತಂದಂಗೆ ಆಗ್ಬಿಟ್ಟದಲ್ಲಿ ಈ ಭಾಗದಲ್ಲಿ. ಅದು ಕೊರತೆ. ನಮ್ಮ ಶಾಲೆಯ ಕ್ರಿಯಾಶೀಲ ಎಸ್ಡಿಎಂಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬಿಚ್ಚಪ್ ಸರ್ ಅವರೇ, ವಿಶೇಷವಾಗಿ ನಮ್ಮ ಮಹದೇವ್ ಸರ್ ಅವರು ಹೇಳಿದಂಗೆ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು. ಯಾಕಂತಂದ್ರೆ ಇಡೀ ಸೇಡಂ ತಾಲೂಕಿನಲ್ಲಿ ಮೊಟ್ಟ ಮೊದಲ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರದರಾಜ ಸ್ವಾಮಿ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮೋತಕಪಲ್ಲಿ ಗ್ರಾಮ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೂರವರೇ, ವೆಂಕಟರೆಡ್ಡಿ ನೀಲಂ ಸರ್ ಅವರೇ, ಈ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ, ನಮ್ಮ ಮೋತಕಪಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಎಸ್ಡಿಎಂಸಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೃಷ್ಣಯ್ಯ ಶೆಟ್ಟಿ ಸರ್ ಅವರೇ, ವಿಶೇಷವಾಗಿ ನಮ್ಮ ಶಾಲೆಯ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರೇ ಮತ್ತು ಗ್ರಾಮಸ್ಥರೇ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ಬಹಳ ಶಾಂತ ರೀತಿಯಿಂದ ಕಾರ್ಯಕ್ರಮವನ್ನು ಆಲಿಸ್ತಕ್ಕಂಥ ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ಬಹಳ ಸಂತೋಷದ ವಿಷಯ ಏನಪ್ಪ ಅಂತಂದರೆ, ನಮ್ಮ ವರದಸ್ವಾಮಿ ಅವರು ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ನಾನು ಮೊದಲನೇದಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತಂದರೆ ಈ ಶೈಕ್ಷಣಿಕ ವರ್ಷದ ಮೊದಲ ಕಾರ್ಯಕ್ರಮ ಇದು. ಆ ಮೊದಲ ಕಾರ್ಯಕ್ರಮ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕ್ರಮದ ಮೂಲಕ ನಾವು ವೇದಿಕೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಹಾಗಾಗಿ ನಾನು ಅವರಿಗೆ ವೈಯಕ್ತಿಕವಾಗಿ ಮತ್ತು ಕಾರ್ಯಾಲಯದ ಪರವಾಗಿ ಮತ್ತೊಮ್ಮೆ ತುಂಬ ಹೃದಯದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹಳ ಉತ್ತಮವಾದ ಆಲೋಚನೆ. ಕಳೆದ 2 ವರ್ಷ ಏನೋ 3 ವರ್ಷದ ಹಿಂದೆ ಬಂದಿದ್ರು ಸರ್ ಅವರು ನಮ್ಮ ಶಾಲೆಗೆ. ಸಾಕಷ್ಟು ನಮಗೆ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಿ ಹೋಗಿದ್ರು. ಕಾಳಜಿ ಭಾಳ ಇದೆ ಅವರಲ್ಲಿ. ಎಲ್ಲರೂ ಕನ್ನಡ ಮಾತಾಡಬೇಕು, ಕನ್ನಡವನ್ನು ಬೆಳೆಸಬೇಕು. ಯಾಕಂತಂದ್ರೆ ಇವತ್ತು ಕನ್ನಡ ಉಳಿತಾ ಇಲ್ಲ. ಯಾಕೆ ಬೆಳೆಸಬೇಕಾಗಿದೆ ಅಂತಂದ್ರೆ ಅವ್ರು ಹೇಳಿದರು, ಅತ್ತ ಎಕ್ಕಡ ಇತ್ತ ಎನ್ನಡ, ಮಧ್ಯ ಕನ್ನಡ ಆಗಿದೆ. ಬೆಂಗಳೂರಲ್ಲಿ ಕೂಡ ಪರಿಸ್ಥಿತಿ ಬೇರೇನಿಲ್ಲ. ಅದರಲ್ಲೂ ವಿಶೇಷವಾಗಿ ಗಡಿ ಭಾಗದಲ್ಲಿ ಇರ್ತಕ್ಕಂಥ ನಮ್ಮಂಥ ಶಾಲೆಗಳಲ್ಲಿ ನಾನು ಬೆಳಗ್ಗೆ ಇವತ್ತು ಪ್ರಾರ್ಥನಾ ಸಮಯದಲ್ಲಿ ಹೇಳ್ತಾ ಇದ್ದೆ ವಿದ್ಯಾರ್ಥಿಗಳಿಗೆ, ನೀವು ಕಂಪಲ್ಸರಿಯಾಗಿ ಶಾಲೆಯಲ್ಲಿ ಕನ್ನಡ ಮಾತಾಡಿದ್ರೆ ಮಾತ್ರ ಮುಂದೆ ನಿಮ್ಮ ರಿಸಲ್ಟ್ ಸರಿಗೆ ಆಗ್ತದೆ. ಮಾತೃಭಾಷೆನೇ ಸರಿ ಕಲೀಲಿಲ್ಲ ಅಂತಂದ್ರೆ ಬೇರೆ ಭಾಷೆ ಕಲಿಲಿಕ್ಕೆ ಸಾಧ್ಯನೇ ಇಲ್ಲ. ಹೌದಾ ಇಲ್ಲ? ಅದಕ್ಕೆ ನಾವು ಇವತ್ತು ಬೆಳಗ್ಗೆ ಪ್ರಾರ್ಥನಾ ಸಮಯದಲ್ಲಿ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೇನೆ, ಅವರ ಕಳಕಳಿ ಕೂಡ ಅದೇ. ಸಾಕಷ್ಟು ವರ್ಷಗಳಿಂದ ನಾನು ಸೇಡಂ ತಾಲೂಕಿನಲ್ಲಿ ಸುಮಾರು 12-13 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಅವಾಗ್ಲಿಂದ ನೋಡ್ತಾ ಇದ್ದೀನಿ ಸರ್ ಅವರಿಗೆ ಸಂಘಟನೆಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಶಾಲೆಗಳ ಬಗ್ಗೆ ಬಹಳಷ್ಟು ಕಾಳಜಿ ಅವರಿಗೆ. ಶಾಲೆಗಳಿಗೆ ಹೋಗಿ ಬಿಸಿ ಊಟನ ನೋಡ್ತಾರೆ, ಮಕ್ಕಳಿಗೆ ಒಳ್ಳೆ ಗುಣಮಟ್ಟದ ಆಹಾರವನ್ನ ನೀಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ. ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದ್ರೆ BOS ಸರ್ ಅವ್ರ ಗಮನಕ್ಕೆ ತಗೊಂಡ್ಬರ್ತಾರೆ. ಶಾಲೆಗಳಲ್ಲಿ ಏನಾದರೂ ಮೂಲಭೂತ ಸೌಕರ್ಯಗಳು ಕೊರತೆ ಆದ್ರೆ ಅಲ್ಲಿಗೆ ವರದಸ್ವಾಮಿ ಅವರು ಭೇಟಿ ನೀಡ್ತಾರೆ, ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಗಮನಕ್ಕೆ ತರ್ತಾರೆ. ಆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಮತ್ತೊಮ್ಮೆ ಜೋರಾಗಿ ಅವರಿಗೆ ಒಂದು ಚಪ್ಪಾಳೆ ಹಾಕಿ ಅಭಿನಂದಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಶಿಕ್ಷಕರಾದ ನಿರ್ಮಲಾ ಬಿ, ಚನ್ನವೀರಯ್ಯ, ವಿ ವೆಂಕಟೇಶ್, ಶರಣಕುಮಾರ್, ರಾಮಪ್ಪ, ಬೇಮಪ್ಪ, ಪ್ರಿಯಾಂಕಾ, ವಿಶಾಲಾಕ್ಷಿ ಹಾಗೂ ಜಯ ಕರ್ನಾಟಕ ಜನಪರ ವೇದಿಕೆ ಪದಾಧಿಕಾರಿಗಳು
ವೆಂಕಟರೆಡ್ಡಿ, ಮಹಾದೇವ್, ದೇವೇಂದ್ರಪ್ಪ, ಕೇಶವ್ ರೆಡ್ಡಿ, ರಾಜು ಯಾದವ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವೆಂಕಟಪ್ಪ ಕೇಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.